ಪ್ರೀತಿಸಿದವನಿಗೆ ಅಪ್ಪ ಅಮ್ಮನ ಸ್ಥಾನ ನೀಡಿದ್ದೆ. ಲವ್ ಬ್ರೇಕಪ್ ಸ್ಟೋರಿ ಬಿಚ್ಚಿಟ್ಟ ರಾಶಿಕಾ ಶೆಟ್ಟಿ. ಯಾರಿಗೆ ತಾನೇ ಪ್ರೀತಿಯಾಗಲ್ಲ? ಪ್ರತಿಯೊಬ್ಬರೂ ಈ ಲವ್ ಬ್ರೇಕಪ್ ಅನುಭವ ಆಗಿರುತ್ತೆ. ಅದೇ ರೀತಿ ನನಗೂ ಆಗಿತ್ತು. ಬ್ರೇಕಪ್ ಅಂತ ಬಂದಾಗ ಇದನ್ನು ಸರಿಪಡಿಸಿಕೊಳ್ಳೋಣ ಅಂತ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ಸಂಬಂಧವನ್ನು ಉಳಿಸಿಕೊಳ್ಳಲು ಹರಸಾಹಸ ಪಟ್ಟಿದ್ದೆ. ಆದರೆ ಆ ವ್ಯಕ್ತಿಗೆ ನಾನು ಬೇಡವಾಗಿದ್ದೆ ಅಂತ ಬಿಗ್ ಬಾಸ್ ಖ್ಯಾತಿಯ ರಾಶಿಕಾ ಶೆಟ್ಟಿ ಲವ್ ಬ್ರೇಕಪ್ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಈ ವಿಡಿಯೋ ನೋಡುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿ ಹಾಗೂ ಮನದ ಕಡಲು ಸಿನಿಮಾ ನಟಿ ರಾಶಿಕಾ ಶೆಟ್ಟಿ ತಮ್ಮ ಜೀವನದ ಫಸ್ಟ್ ಲವ್ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಪ್ರೀತಿಯನ್ನ ದೇವರಂತೆ ಕಾಣುವ ರಾಶಿಕಾ ಶೆಟ್ಟಿ ಕೇವಲ 23ನೇ ವಯಸ್ಸಿನಲ್ಲಿ ಲವ್ನಲ್ಲಿ ಬಿದ್ದಿದ್ದರು. ಹಣ ಮತ್ತು ಅಂತಸ್ತಿಗಿಂತ ಹೆಚ್ಚಾಗಿ ಭಾವನೆಗಳಿಗೆ ಬೆಲೆ ನೀಡುವ ರಾಶಿಕಾ ತಮ್ಮ ಪಾರ್ಟ್ನರ್ನ ಅತಿಯಾಗಿ ಹಚ್ಚಿಕೊಂಡಿದ್ದರು. ಆದರೆ ಆ ರಿಲೇಶನ್ಶಿಪ್ನಲ್ಲಿ ಬ್ರೇಕಪ್ ಆದಾಗ ರಾಶಿಕಾ ಅನುಭವಿಸಿದ ಮಾನಸಿಕ ವೇದನೆ ಇಂದಿಗೂ ಅವರನ್ನ ಕಾಡುತ್ತಿರುವ ಟ್ರಸ್ಟ್ ಇಶ್ಯೂಸ್ ಬಗ್ಗೆ ಸ್ವತಃ ಅವರೇ ಮಾತನಾಡಿದ್ದಾರೆ. ಫಸ್ಟ್ ಲವ್ ಸ್ಟೋರಿ ಯಾವುದೋ ಒಂದು ಶೋ ಮೂಲಕ ನಮ್ಮ ಪರಿಚಯ ಆಗುತ್ತೆ. ನಾನು ಪ್ರೀತಿಯನ್ನ ನೋಡುವ ದೃಷ್ಟಿನೇ ಬೇರೆ. ಪ್ರೀತಿ ಎಂದರೆ ಎಲ್ಲವೂ. ಮುಖ್ಯವಾಗಿ ಪ್ರೀತಿ ಎಂದರೆ ನನಗೆ ದೇವರು. ಯಾಕೆಂದರೆ ನಾನು ಚಿಕ್ಕ ವಯಸ್ಸಿನಿಂದಲೂ ಆ ಪ್ರೀತಿಯನ್ನು ನೋಡಿಕೊಂಡು ಬೆಳೆದವಳು. ನಮ್ಮ ಅಪ್ಪ ಅಮ್ಮನ ಪ್ರೀತಿಯನ್ನು ಹತ್ತಿರದಿಂದ ನೋಡಿಕೊಂಡು ಬೆಳೆದಿದ್ದೇನೆ. ನಾನು ಹೇಗೆ ದೇವರಿಗೆ ಪೂಜೆ ಮಾಡ್ತೀನಿ, ನನಗೆ ನನ್ನ ಪ್ರೀತಿ ಆ ತರಹ. ನನಗೆ ಜೀವನದಲ್ಲಿ ಬರೋ ಹುಡುಗನು ನಾನು ದಿನೇ ದಿನೇ ಅವರನ್ನು ನೋಡ್ತಾ ನನಗೆ ಅವರ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗಬೇಕು. ನೀನು ಎಷ್ಟು ದುಡಿಯುತ್ತೀಯಾ, ನಿನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ನನಗೆ ಅದೇನೂ ಬೇಡ. ನಾನು ದುಡಿತೀನಿ, ನೀನು ದುಡಿ. ಒಂದು ಚಿಕ್ಕ ಫ್ಯಾಮಿಲಿ ಸಾಕು. ನಾನು ಈ ರೀತಿ ಹುಡುಗಿ, ಇದಕ್ಕಿಂತ ಹೆಚ್ಚೇನು ನಿರೀಕ್ಷೆ ಇಲ್ಲ ಎಂದು ಒಂದು ಸಂದರ್ಶನದಲ್ಲಿ ರಾಶಿಕಾ ಶೆಟ್ಟಿ ಹೇಳಿಕೊಂಡಿದ್ದಾರೆ. ನಾನು ಯಾರನ್ನಾದರೂ ಪ್ರೀತಿ ಮಾಡಿದರೆ ತುಂಬಾ ಹಚ್ಚಿಕೊಳ್ತೀನಿ. ಅದೇ ನನ್ನ ಪ್ರಾಬ್ಲಮ್. ಹಾಗೆ ಅವರ ಜೊತೆಗೆ ಎಲ್ಲವನ್ನು ಶೇರ್ ಮಾಡ್ತಿದ್ದೆ. ಅವರಿಗೆ ಅಪ್ಪ ಅಮ್ಮನ ಸ್ಥಾನ ನೀಡಿದ್ದೆ. ಅವರನ್ನು ಹೇಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇವತ್ತಿಗೂ ನಾನು ಹೇಟ್ ಮಾಡಲ್ಲ. ನಮ್ಮ ಜೊತೆ ಇಲ್ಲ, ಅವರು ದೂರ ಇದ್ದಾರೆ. ಆದರೆ ಅವರ ಜೊತೆ ಕಳೆದ ಕ್ಷಣಗಳೆಲ್ಲವೂ ಹೇಗೆ ಮರೆಯೋಕೆ ಸಾಧ್ಯ? ಆ ಪ್ರೀತಿಯಿಂದ ನನ್ನ ಲೈಫ್ನಲ್ಲಿ ನಾನು ಒಂದಷ್ಟು ಪಾಠ ಕಲಿತೆ. ಇವಾಗ ಆ ಪ್ರೀತಿ ಇರಬೇಕಿತ್ತ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಹೋಗಿದ್ದು ತುಂಬಾ ಒಳ್ಳೆಯದು. ಆ ಟೈಮ್ನಲ್ಲಿ ಯಾಕೆ ಬ್ರೇಕಪ್ ಆಯಿತು, ಕಾರಣವೇನು ಅನ್ನಿಸ್ತಾ ಇತ್ತು. ಅವರು ಬೇಡ ಅಂತ ಹೇಳಿದ್ರೂ ಕೂಡ ನಾನೇ ಮೆಸೇಜ್ ಮಾಡ್ತಿದ್ದೆ. ಇದನ್ನು ಸರಿಪಡಿಸಿಕೊಳ್ಳೋಣ ಅಂತ. ನನಗೆ ನಿನ್ನ ಬಿಟ್ಟು ಇರೋದಕ್ಕೆ ಆಗಲ್ಲ ಅಂತ ತುಂಬ ಟ್ರೈ ಮಾಡ್ತಿದ್ದೆ ನಾನು. ನನಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ ಅಂತ ಪ್ರಶ್ನೆ ಮಾಡಿಕೊಂಡು ಮತ್ತೆ ನನಗೆ ನಾನೇ ಮೆಸೇಜ್ ಮಾಡ್ತಾ ಇರ್ತೀನಿ. ಆದರೆ ನನ್ನ ಲೈಫ್ನಲ್ಲಿ ನೀನು ಬೇಡವೇ ಬೇಡ ಅಂತ ಅಂದಾಗ ಸರಿ ಆಯಿತು ಅಂದೆ ಅಂತ ರಾಶಿಕಾ ಶೆಟ್ಟಿ ಹೇಳಿದ್ದಾರೆ. ಇವತ್ತಿಗೂ ಆ ಟ್ರಾಮಾ ಇದೆ. ಇವತ್ತಿಗೂ ನನ್ನ ಜೀವನದಲ್ಲಿ ಯಾರಾದರೂ ಬಂದರೆ ನಿಜವಾಗ್ಲೂ ಇಷ್ಟಪಡ್ತಿದ್ದಾರಾ ಅಂತ ಹೇಗೆ ನಂಬಿಕೆ ಇಡಲಿ ನಾನು? ಮತ್ತೆ ಅದೇ ರೀತಿ ಮೋಸ ಮಾಡಿ ಹೋಗ್ತಾರಾ ನನ್ನ ಜೀವನದಲ್ಲಿ? ಈ ರೀತಿ ಪ್ರಶ್ನೆಗಳು ಬರುತ್ತೆ ಎಂದಿದ್ದಾರೆ ರಾಶಿಕಾ ಶೆಟ್ಟಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.